ನಮ್ಮ ಪಾದಯಾತ್ರೆ 9ನೇ ತಾರೀಕು, 10ನೇ ತಾರೀಕು ಮತ್ತು 11ನೇ ತಾರೀಕು ಈ 3 ದಿವಸಗಳ ಕಾಲ ಬೈರಮಂಗಲದಿಂದ ಪ್ರಾರಂಭವಾದಂಥ ಪಾದಯಾತ್ರೆ ಬೆಂಗಳೂರಿನ ನಮ್ಮ ಫ್ರೀಡಂ ಪಾರ್ಕ್ವರೆಗೂ ನಾವು 3 ದಿವಸಗಳ ಕಾಲ ಈ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಈ ಪಾದಯಾತ್ರೆಯ ಸಂಪೂರ್ಣ ನೇತೃತ್ವ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ರಾಜ್ಯದ ಕೋರ್ ಕಮಿಟಿಯವರ ಅಧ್ಯಕ್ಷರಿರ್ಬೋದು, ನಮ್ಮ ಶಾಸಕರುಗಳಿರ್ಬೋದು, ಮಾಜಿ ಶಾಸಕರುಗಳಿರ್ಬೋದು, ಮಾಜಿ ಮಂತ್ರಿಗಳು ಜೊತೆಗೂಡಿ, ನಮ್ಮ ಮಹಿಳಾ ಅಧ್ಯಕ್ಷರ ಜೊತೆಗೂಡಿ, ನಮ್ಮ ಯುವ ಘಟಕದ ಅಧ್ಯಕ್ಷರುಗಳು, ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರುಗಳು, ನಮ್ಮ ಜಾತ್ಯತೀತ ಜನತಾದಳದ ಸಂಘಟನೆಯ ಎಲ್ಲ ಹಂತದ ಘಟಕಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ನಾವು ಏನು ನಮ್ಮ ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಭಾಗದ ರೈತರು, ರೈತ ಕುಟುಂಬ, ರೈತ ಹೆಣ್ಣು ಮಕ್ಕಳು, ಆ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಸಮಸ್ತ ಎಲ್ಲ ರೈತರ ಜೊತೆಗೂಡಿ ಅವ್ರ ಜೊತೆ ನಾವು ಅವರ ಬೆಂಬಲಕ್ಕೆ ನಿಂತು, ಅವ್ರ ರಕ್ಷಣೆಗೆ ನಿಂತು, ಅವರ ಬದುಕನ್ನು ಛಿದ್ರಗೊಳಿಸ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಅವ್ರಿಗೆ ಧ್ವನಿಯಾಗಿ ನಾವು ಅವ್ರ ಜೊತೆ ಪಾದಯಾತ್ರೆಯನ್ನು ನಾವು ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ತಮ್ಮನ್ನು ಈ ಮೂಲಕ ವಿನಂತಿ ಮಾಡ್ತೀನಿ, 3 ದಿವಸಗಳ ಕಾಲ ಎಲ್ಲ ಅಚ್ಚು ಮಾಧ್ಯಮದ ಸ್ನೇಹಿತರಿರ್ಬೋದು ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರುಗಳು ತಾವೆಲ್ಲ ಸಹಕಾರವನ್ನು ನೀಡಿ ನಮಗೆ ಈ ಪಾದಯಾತ್ರೆಯನ್ನು, ಶಾಂತಿಯುತ ಪಾದಯಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ದಿವಸಗಳಿಂದ ಬೈರಮಂಗಲ ಭಾಗದಲ್ಲಿ ಆ ಭಾಗದ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರ ಮೊದಲನೇ ದಿವಸದಿಂದ ಕೂಡ ಇದೆ. ಹೀಗೆ ತಮ್ಮ ಸಹಕಾರ ಮುಂದುವರಿಲಿ. ನಾವು ಇವತ್ತೇನು ಈ ಮಂಡ ಸರ್ಕಾರಕ್ಕೆ, ಈ ಜಡ್ಡು ಹಿಡಿದಿರ್ತಕ್ಕಂಥ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಸಬೇಕು ಅಂತ ಇವತ್ತು ನಮ್ಮ ರೈತರುಗಳು, ರೈತರ ಮುಖಂಡರುಗಳೆಲ್ಲ ಗೊಂದಲದಲ್ಲಿ ಇವತ್ತಿದ್ದಾರೆ. ಎಲ್ಲ ಥರದ ಹೋರಾಟಗಳನ್ನು ನಾವು ಮಾಡೇ ತೀರಬೇಕು ಅಂತೇಳಿ ನಮ್ಮ ರೈತರುಗಳು ಆಗಿಂದಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ BJPಯ ಸ್ನೇಹಿತರು ಸಹಕಾರ ಕೊಟ್ಟಿದ್ದಾರೆ, ರೈತ ಸಂಘಟನೆಗಳ ಸ್ನೇಹಿತರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಹಲವಾರು ಕವಿಗಳು ಬಂದಿದ್ದಾರೆ, ಬರಹಗಾರರು ಬಂದಿದ್ದಾರೆ, ಹಲವಾರು ಯುವ ಸಂಘಟನೆ, ಕಾಲೇಜು ವಿದ್ಯಾರ್ಥಿನಿಯರು ಬಂದಿದ್ದಾರೆ, ಹಲವಾರು ಮಹಿಳೆಯರು, ಈ ರಾಜ್ಯದ ಮಹಿಳಾ ಸಂಘಟನೆಗಳು, ವಿಶೇಷವಾಗಿ ಎಲ್ಲ ಸಂಘಟನೆಗಳು ಬಂದು ಅವ್ರಿಗೆ ಸಾಥನ್ನು ನೀಡಿರ್ತಕ್ಕಂಥದ್ದು ತಾವೆಲ್ಲ ಹತ್ತಿರದಿಂದ ಗಮನಿಸಿದಿರಿ. ಸೊ ಎಲ್ಲ ಇವತ್ತು ನಾನು ಏನು ಹೇಳಿದೆ, ಎಲ್ಲ ಸಂಘಟನೆಯವರು ಕೂಡ ಇವತ್ತು ಈ ಪಾದಯಾತ್ರೆಯಲ್ಲಿ ನಮ್ಮ ಜೊತೆ ಹೆಜ್ಜೆ ಹಾಕುವಂಥದ್ದು ಇದೆ. ಹಾಗಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಬೈರಮಂಗಲದಿಂದ ಪಾದಯಾತ್ರೆ ಏನು ಮಾನ್ಯ ನಮ್ಮ ನಾಯಕರಾದಂಥ ಕೇಂದ್ರದ ಸಚಿವರಾದಂಥ ಕುಮಾರಣ್ಣವರು ಬಂದು ಅವ್ರ ಜೊತೆ ನಮ್ಮೆಲ್ಲ ಪಕ್ಷದ ರಾಜ್ಯ ನಾಯಕರುಗಳು, ಮಾನ್ಯ BJPಯ ನಾಯಕರಾದಂಥ ನಮ್ಮ ಅಶೋಕ್ರವರು, ನಮ್ಮ ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮತ್ತು ಎಲ್ಲ ಸ್ನೇಹಿತರುಗಳು ಬಂದು ಅಲ್ಲಿ ಏನು ಉದ್ಘಾಟನೆಯನ್ನು ಮಾಡಿ ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಮೊದಲನೇ ದಿವಸ ಸುಮಾರು 8ರಿಂದ 9 ಕಿಲೋಮೀಟರ್ಗಳನ್ನು ಪಾದಯಾತ್ರೆಯನ್ನು ಕ್ರಮಿಸಿ ಬಿಡದಿನಲ್ಲಿ ಸೇರ್ತೀವಿ. ಬಿಡದಿ ನಾವು ಮೊದಲು ಮಂಜುನಾಥ ಕಲ್ಯಾಣ ಮಂಟಪ ಅಂತ ಅಂದ್ಕೊಂಡಿದ್ವಿ, ಇವತ್ತು ಬದಲಾವಣೆ ಮಾಡಿದ್ದೀವಿ. SB ಕಲ್ಯಾಣ ಮಂಟಪ ಅಂತೇಳಿ ನಮ್ಮ ನಲ್ಲಿಗುಡೆ ರಸ್ತೆಯಲ್ಲಿರ್ತಕ್ಕಂಥ SB ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯವನ್ನು ಹೂಡ್ತೇವೆ. ಭಾಳಷ್ಟು ದೂರದಿಂದ ಬಂದಿರೋರು, ಪಾದಯಾತ್ರೆಯಲ್ಲಿ ಭಾಗವಹಿಸೋರೆಲ್ಲ ಭಾಳಷ್ಟು ಜನ ಅಲ್ಲಿ ಉಳಿತಾರೆ. ಮತ್ತು 2ನೇ ದಿವಸದ್ದು BGS ವೃತ್ತದಿಂದ ಬಿಡದಿನಲ್ಲಿ 2ನೇ ದಿವಸದ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಅದಕ್ಕೆ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಬಂದು ಚಾಲನೆಯನ್ನು ಕೊಡ್ತಾರೆ 2ನೇ ದಿವಸದ ಪಾದಯಾತ್ರೆಗೆ. 2ನೇ ದಿವಸದ ಪಾದಯಾತ್ರೆ ಸುಮಾರು ನಮಗೆ ಒಂದು 14ರಿಂದ 15 ಕಿಲೋಮೀಟ್ರು
ದೂರ ನಡೆಯೋದಿದೆ. ಇಲ್ಲಿಂದ ಪ್ರಾರಂಭ ಆಗಿದ್ದು ಏನು ಶೇಷಗಿರಲ್ಲಿ ಟೋಲ್ ಪ್ಲಾಜಾ ಏನಿದೆ ಅಲ್ಲಿ ಊಟದ ವ್ಯವಸ್ಥೆ ವಿರಾಮ ಇರ್ತೈತೆ. ಅಲ್ಲಿಂದ ಮತ್ತೆ ನಾವು ನೈಸ್ ರೋಡ್ ಜಂಕ್ಷನ್ಗೆ ಅಲ್ಲಿಂದ ಬಿಡದಿಯಿಂದ 6 ಕಿಲೋಮೀಟ್ರು ನಾವು ಇದು ಶೇಷಗಿರಲ್ಲಿ ಟೋಲ್ ಪ್ಲಾಜಾ ಹತ್ರ ಹೋಗ್ತೀವಿ. ಅಲ್ಲಿಂದ ಮತ್ತೆ 8 ಕಿಲೋಮೀಟ್ರು ನೈಸ್ ರೋಡ್ ಜಂಕ್ಷನ್ವರೆಗೂ ಪಾದಯಾತ್ರೆನ ಸಂಜೆವರೆಗೆ ಮುಗಿಸ್ತೀವಿ. 3ನೇ ದಿನದ ಪಾದಯಾತ್ರೆ ನಮಗೆ ನೈಸ್ ರೋಡ್ ಜಂಕ್ಷನಲ್ಲಿರ್ತಕ್ಕಂಥ ನಮ್ಮ ಏನು JK ಗ್ರ್ಯಾಂಡ್ ಚೌಟ್ರಿ ಏನಿದೆ ಅಲ್ಲಿಂದ 3ನೇ ದಿವಸದ ಪಾದಯಾತ್ರೆ ಪ್ರಾರಂಭ ಆಗಿ ನಾವು ಫ್ರೀಡಮ್ ಪಾರ್ಕನ್ನು ಮುಟ್ಟುವಂಥದ್ದು ಇದೆ. ನಾವೆಲ್ಲರೂ ಕೂಡ ಭಾಳಷ್ಟು ರಾಜ್ಯದ ಹಲವಾರು ಮೂಲೆಗಳಿಂದ ಎಲ್ಲ ಸಂಘಟನೆಯವರು, ನಮ್ಮ ಪಕ್ಷದವರು ಈ ಹೋರಾಟ ಇವತ್ತು ಕೇವಲ ಬಿಡದಿ ಭಾಗಕ್ಕಾಗಲಿ ಅಥವಾ ರಾಮನಗರ ಜಿಲ್ಲೆಗಾಗಲಿ ಉಳಿದಿಲ್ಲ, ಇಡೀ ದೇಶಕ್ಕೆ, ಇದು ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ವ್ಯಾಪಿಸಿದೆ. ಈ ರಾಜ್ಯದ ಹಲವಾರು ಮೂಲೆಯಿಂದ ಬರ್ತಕ್ಕಂಥ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಸ್ನೇಹಿತರುಗಳಿಗೆಲ್ರಿಗೂ ಕೂಡ ನಾವೆಲ್ಲ ಸಹಕಾರವನ್ನು ನೀಡಿ ಅವರು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕುವಂಥ ನಿಟ್ಟಿನಲ್ಲಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕಿದೆ. ನಮ್ಮೆಲ್ರಿಗೂ ಹೆಚ್ಚಿನ ಜವಾಬ್ದಾರಿ ಇದೆ. ತಾವು ಕೂಡ ಮಾಧ್ಯಮ ಸ್ನೇಹಿತರು, ತಾವೆಲ್ಲ ಹೆಚ್ಚಿನ ಜವಾಬ್ದಾರಿ ತಗೊಂಡು ಈ 3 ದಿವಸಗಳ ಪಾದಯಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅತಿ ಒಂದಿಯಲ್ಲ ನಮ್ಮ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನ ನಾವು ನಮ್ಮ ಜಿಲ್ಲೆಯ ಜನ ತೋರಿಸ್ಕೊಡ್ಬೇಕಾಗ್ತದೆ. ಹಾಗಾಗಿ ನಮ್ಮ ಜಿಲ್ಲೆಯ ವಿಶೇಷವಾಗಿ 5 ತಾಲೂಕಿನ ಪಕ್ಷದ ಮುಖಂಡರುಗಳು ಇವತ್ತು ವಿಶೇಷವಾಗಿ ಇದ್ರಿಗೆ ಸಂಬಂಧಪಟ್ಟಂಗೆ ಕಾಳಜಿ ವಹಿಸ್ತಾ ಇರುವಂಥವರು ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು, ನಮ್ಮ ಪಕ್ಷದ ನಾಯಕರುಗಳು. ಹಾಗಾಗಿ ಏನಾದರೂ ಮಾಡಿ ತಾತ್ಕಾಲಿಕವಾಗಿ 1 ದಿನ 2 ದಿನ ಮಾಡಬಾರ್ದು, ಇದನ್ನು ಕೈ ಬಿಡುವವರೆಗೂ ಕೂಡ ಇವತ್ತು ಹೋರಾಟವನ್ನು ಮಾಡಬೇಕು ಅಂತೇಳಿ ಇವತ್ತಿನ ಮಾಧ್ಯಮ ಗೋಷ್ಠಿಯನ್ನು ಕರೆದಿರುವಂಥದ್ದು. ಹಾಗಾಗಿ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ 5 ತಾಲೂಕಿನ ಮುಖಂಡರುಗಳು ನಾಳೆ, ನಾಳಿದ್ದು, ಆಚೆ ನಾಳಿದ್ದು 3 ದಿನಗಳ ಕಾಲ ಕಾರ್ಯಕ್ರಮಕ್ಕೆ ಬಂದು ಈ ಪಾದಯಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು. ವಿಶೇಷವಾಗಿ ಈ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿರುವಂಥವರು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿ, ಮುಂದಿನ ನಮ್ಮ ಪಾರ್ಟಿಗೆ ಅಸೆಟ್ ಆಗುವಂಥವರು, ಅವರ ಕೈಯ ಬಲಪಡಿಸುವಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಮ್ಮ ಜಿಲ್ಲೆಯ ಜನ, ಇಡೀ ರಾಜ್ಯದ ಜನ ಬರ್ತಾರೆ ಇವತ್ತು. ಈ ರಾಜ್ಯ ದೇಶಕ್ಕೂ ಕೂಡ ಇವತ್ತು ಸರ್ಕಾರ ಈ ರೈತರು ಗೋಳನ್ನ ನೋಡು ಕೂಡ ಬಿಡ್ತಾ ಇಲ್ಲ, ದೇಶಕ್ಕಾಡಿರುವಂಥ ವಿಚಾರ. ಆದರೆ ಇವತ್ತು ನಮ್ಮ ಜಿಲ್ಲೆಯ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ವಿಧಾನಸೌಧ ಮುತ್ತಿಗೆ ಆಗುವವರೆಗೂ ಹೋರಾಟವನ್ನು ಮಾಡಬೇಕು. ಈಗಾಗಲೇ ಮಧ್ಯಂತರ ಆದೇಶ ತಾವೆಲ್ಲ ಇವಾಗ ಚರ್ಚೆ ಮಾಡಿದ್ವಿ. ಇನ್ನು ನಮ್ಮ ಪಾರ್ಟಿ, ನಮ್ಮ ಮುಖಂಡರುಗಳು ಕೂಡ ಇನ್ನು ಹಲವಾರು ಕೇಸುಗಳನ್ನು ಇವತ್ತು ಹಾಕಿದ್ದಾರೆ. ಮೋಸ್ಟ್ಲಿ ಸೋಮವಾರದ ಮೇಲೆ ಇನ್ನು ಸಾಕಷ್ಟು ಕೇಸ್ಗಳು ಬರುವಂಥ ದಿನಗಳು ಬರುತ್ತೆ. ಹಾಗಾಗಿ ಆ ಜೊತೆಯಲ್ಲೂ ಕೂಡ ಇವತ್ತು ಜನ ಕೋರ್ಟು ಕಚೇರಿ ಕೇಸು ಜಡ್ಜ್ಗಳು ಅನ್ನೋದು ಅವ್ರಿಗೆಲ್ಲ ಸಾಮಾನ್ಯ ಆಗಿದೆ. ಸರ್ಕಾರ ಇರೋದ್ರಿಂದ ಅವ್ರೇನು ಮನಸ್ಸಲ್ಲೇ ಇಟ್ಕೊತಿಲ್ಲ, ಏನೇ ಮಾಡಿದ್ರು ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಒಟ್ಟಿದೆ. ಆ ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸವನ್ನು ವಿಶೇಷವಾಗಿ ನಮ್ಮ ಜಿಲ್ಲೆಯ ಜನ ಬಂದು ಯಶಸ್ವಿ ಮಾಡಿಕೊಟ್ಟು ಈ ಪಾದಯಾತ್ರೆನ ಯಶಸ್ವಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿ ತಮ್ಮಲ್ಲಿ ಮಾತನಾಡಿಸ್ತಾರೆ.